ಅಂತಾರೆ, ಯಾರೋ 1 ಲಕ್ಷ ನಮ್ಮ ರೈತರು ಸಾಕಂತೆ ಸರ್. ರೈತರು 1 ಲಕ್ಷ ಕೊಟ್ಟು ಯಾರೋ ದುಡ್ಡು ಇರೋರು ಸೋಕೆ ಮಾಡೋ ಸೋಕೆ ಮಾಡ್ತಾರ. ನಮ್ಮ ರೈತರು ಹಂಗಿಲ್ಲ. ಒಂದು ಹಳ್ಳಿ ಕಾರ್ ಸಾಕಿದ್ರ ಅದ್ರ ತೊಪ್ಪೆಲಿ ದುಡ್ಡು, ಅದ್ರ ಗಂಡಲ್ಲಿ ಅದೇನೋ ಜೀವಾಮೃತ ಮಾಡ್ತಾರಂತೆ, ಆ ದುಡ್ಡು ತೊಪ್ಪೆಲಿ ಗೌರಿ ಅಂತ ಇಡೋವಂಥ ಗೌರಿ ಹಬ್ಬ ಇವತ್ತು. ಗೌರಿ ಹಬ್ಬದ ದಿವಸ ಗೌರಿ ಅಂತ ಹೆಸರಿಡೋವಂಥ ನಾಮಕರಣ ಮಾಡ್ತಾಯಿದ್ವಿ. ಆವಾಗ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡ್ತಾಯಿದ್ವಿ. ಇರೋಕ್ಕೆ ಮೊದಲು ಕಾವೇರಿ ಅಂತ ಏಕಲವ್ಯನ ಮಗಳು ಕಾವೇರಿ ಅಂತ ಹೆಸರಿಟ್ಟು ಅದು ಒಂಟಿ ಆಯಿತು ಅಂದ್ಬಿಟ್ಟು ಅವ್ರ ಜೊತೆಗೆ ಒಂದಿರಲಿ ಅಂದ್ಬಿಟ್ಟು ಒಂದು ಕರು ತಗೊಂಡು ಚಿಕ್ಕ ಕರುನ ಒಂದು 6 ತಿಂಗಳು ಕರುದು ಅಷ್ಟೇ. ಜಾತಿ ಕೊಲ್ದಲ್ಲಿ ಚೆನ್ನಾಗೈತೆ. ಅವಾಗೆಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿತ್ತು. ಜಾತಿ ಕೊಲ್ದಲ್ಲಿ ಚೆನ್ನಾಗೈತೆ. ನಮ್ಮ ಕಳ್ಳಿಕರ್ ಬೆಳೆಸ್ಬೇಕಲ್ಲ, ಅಮ್ಮ ಕಾವೇರಿ ಒಂಟಿ ಐತಲ್ಲ ಅಂದ್ಬಿಟ್ಟು ತಗೊಬಂದು ನಮ್ಮ ತಾಯಿಯವರೆಲ್ಲ ಮಾತಾಡಿ ಗೌರಿ ಅಂತ ಹೆಸರಿಡೋ, ಗೌರಿ ಹಬ್ಬದ ದಿವಸ ಇವತ್ತು ಗೌರಿ ಅಂತ ಹೆಸರಿಟ್ಬಿಡೋ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ಕೊಂಡು ಇವತ್ತು ಗೌರಿ ಅಂತ ಹೆಸರಿಟ್ಟು ಸರ್. ಇವಳಿಗೆ ಯಾಕೆ ಹೆಸರಿಡ್ಬಾರ್ದು ಅಂದ್ಬಿಟ್ಟು ಕಾವೇರಿ ಇದ್ದ, ಕಾವೇರಿ ಜೊತೆ ಗೌರಿ ಇರಲಿ ಅಂದ್ಬಿಟ್ಟು ಗೌರಿ ಅಂತ ಹೆಸರಿಟ್ಟು ಸರ್. ಹಳ್ಳಿಗೆ ಆಗೆಲ್ಲ ನಾಟಿದನ ಅಂತಿದ್ರು ಸರ್. ನಮ್ಮ ತಂದೆ ಅರ್ಧ ಭಾಗ, ನಮ್ಮ ತಾಯಿಯವ್ರ ತಂದೆ 1 ಭಾಗ ಫುಲ್ಲು. ಅವ್ರ ಹಳ್ಳಿಕಾರ ಎಲ್ಲ ಇವಾಗ ಹಳ್ಳಿಕಾರ ಅಂತ ಬಂದಿರೋದಷ್ಟೇ. ಆವಾಗ ನಾಟಿ ಹಸು, ಬೇರೆ ನಾಟಿ ಹಸು ಮೇಯಿಸೋದು, ಮುಡ್ತೆರ್ಗೆ ಹೋಗೋದು, ಚುಂಚುನ್ ಕಟ್ಟ ಮುಡ್ತೆರ ಅವ್ರು ಜಾಸ್ತಿ ಹೋಗ್ತಿದ್ದು, ಮುಡ್ತೆರನ್ನು ಜಾಸ್ತಿ ಹೋಗ್ತಿದ್ವು. ನಾವು ಚಿಕ್ಕದ್ರಲ್ಲಿ ಕರ್ಕೊತಿರು ಸರ್. ಮರಗಾಡಿಲಿ ನಡ್ಕೊಂಡು ಕರ್ಕೊತಿರೋ. ಅವಾಗ ಮರಗಾಡಿಲೇ ಇಲ್ಲಿಂದ ನರಸೀಪುರದಿಂದ ಮುಡ್ತೆರ ಅಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗ್ತಿರು. ಆಮೇಲೆ ನೋಡಿ ಆಗ್ಲವಾಗ BP ಶುಗರ್ ಏನಿಲ್ಲ, ಎಲ್ಲ ನಾಟಿ ಹಸುನೇ. ಆಮೇಲೆ ನಾಟಿ ಹಸು ಸಾಕಾದ್ರೆ ಮನೇಲಿ ಒಂದು ನಾಯಿಗೆ ಸಹ ಯಾವುದೋ ಚಾರು ಫಿಲ್ಲಮ್ ಅಂತ ಸರ್, ಅದೇನೋ ಅಷ್ಟು ದಿನ ಓಡ್ಬಿಟ್ಟು ಅಂದ್ಬಿಟ್ಟು ತಗೋಗಿ ದೊಡ್ಡ ಸ್ಟೇಜ್ ಮೇಲೆ ಕುಣಿಸಿ ಸನ್ಮಾನ ಮಾಡಿದ್ರು ಸರ್. ಅದು ಯಾವುದೋ ಚೌಚೌನ ಏನಂತೆ, ಅದು 1.5 ಲಕ್ಷ ಅಂತೆ. ನಮ್ಮ ಹಳ್ಳಿಕಾರ ಯಾಕೆ ಆಗ್ಬಿಟ್ಟು ಏನು ಸರ್, ಅದೇನು ಪ್ರಯತ್ನ ಇಲ್ಲ. ಅದಕ್ಕೆ ಪೆಡಿಕಿರಿ ಹಾಕ್ಬೇಕಂತ ಇವರು ಅದೇನೇನು ಹಾಕ್ಬೇಕಂತ ಕಕ್ಕ ತೊಳಿಬೇಕಂತ ಅದು ಮಾಡ್ಬೇಕಂತ ಏನಿಲ್ಲ, ಎಲ್ಲ ದುಡ್ಡು ವೇಸ್ಟು. ನಮ್ಮ ಹಳ್ಳಿಕಾರ ಸಾಕಿದ್ರೆ ಆವಾಗ ನಮ್ಮ ತಂದೆ ಒಂದು ಸೂಪು ಎತ್ತು ಕೊಟ್ಬಿಟ್ರೆ ಎದ್ದು ಮುಖ ನೋಡೋಕ್ಕಿಲ್ಲ ಅಂದ್ರೆ ನಾಳೆನೇ ತರ್ತಾಯಿದ್ರು. ಎದ್ದೆಟ್ಲೆ ಅದ್ರ ಮುಖ ನೋಡಿದ್ರೆ ನಮ್ಗೆ ಸಮಾಧಾನ. ಎದ್ದೆಟ್ಲೆ ಮುಖ ನೋಡೋಕೆ ದನ ಇಲ್ವಲ್ಲ ಅನ್ನೋದು ನಾಳೆನೇ ಹೋಗಿ ತರ್ತಾಯಿದ್ರು. ಅವಾಗ ಇರ್ಬೇಕು ಸರ್. 100 ನಾಟಿ ಹಸು ಇಲಾಖೆ ಹಸು ಕಟ್ಕೊಳ್ಳಿ ನೀವು, ನಮಗೆ ಬೇಡದ ವಿಚಾರ. 1 ನಾಟಿ ಹಸು ಇರಬೇಕು ಸರ್ ಅವ್ರ ಮನೇಲಿ. ಮನೇಲಿ 1 ನಾಟಿ ಹಸು ಇದ್ರೆ ಒಬ್ಬರ ಮನೇಲಿ 1 ನಾಟಿ ಅಂದರೆ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಬೆಳೀತವೆ. ನಸೀಸು ಹೋಗಲ್ಲ, ಈಗ ಉಳ್ಕೊತದೆ ನಸೀಸು ನೋಡಿ. ಇದ್ರದ್ದು ನಾಟಿ ಹಸು ಸಾಕಿದ್ರೆ ಸರ್ ತೊಪ್ಪ ದುಡ್ಡು, ಕರ ದುಡ್ಡು, ಹಾಲು ದುಡ್ಡು. ಹಾಲು ನಮ್ಗೆ ಕುಡ್ಕೊಳ್ಳೋಕೆ ಆಗಲಿ. ನಮ್ಮ ಮನ್ಗ ಒಂದು ಲೀಟ್ರ್ ಕರ್ರೆ ಸಾಕು, ಕರ ದುಡ್ಡು ಸರ್, ತೊಪ್ಪ ದುಡ್ಡು. ನಾಯಿದು ಏನು ನಾಯಿ ಮರಿ ಹಾಕ್ತದ, ಮರಿ ಹಾಕಿದ್ರೆ 1 ಲಕ್ಷ ಅಂತಾರೆ. ಯಾರೋ 1 ಲಕ್ಷ ನಮ್ಮ ರೈತರು ಸಾಕಂತೆ ಸರ್. ರೈತರು 1 ಲಕ್ಷ ಕೊಟ್ಟು ಯಾರೋ ದುಡ್ಡು ಇರೋರು ಸೋಕೆ ಮಾಡೋ ಸೋಕೆ ಮಾಡ್ತಾರೆ. ನಮ್ಮ ರೈತರು ಹಂಗಿಲ್ಲ. ಒಂದು ಹಳ್ಳಿ ಕಾರ್ ಸಾಕಿದ್ರೆ ಅದ್ರ ತೊಪ್ಪೆಲಿ ದುಡ್ಡು, ಅದ್ರ ಗಂಡಲ್ಲಿ ಅದೇನೋ ಜೀವಾಮೃತ ಮಾಡ್ತಾರಂತೆ, ಆ ದುಡ್ಡು ತೊಪ್ಪೆಲಿ ಸಗಣಿಲಿ ಆಮೇಲೆ ಲಕ್ಷ ಕೋಟಿ 10 ಕೋಟಿ 20 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರೆ. ನಮ್ಮ ಗೋಮಾತೆ ಕಾಲ್ ಮಾಡಿದ್ರೆ ಗುರುಪ್ರವೇಶನ ಆಗಲ್ಲ. ನಮ್ಮ ಇಂಥ ಗೋಮಾತೆಗಳಲ್ಲ ನಮ್ಮದು ಮೇಲೆ ಅನ್ನೋದು ಬೇಡದು. ಇಂಥ ಗೋಮಾತೆಗಳಲ್ಲ ನಾವು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಿ 1000 ಕ್ವಿಂಟಲ್ 2000 ಕ್ವಿಂಟಲ್ ರಾಗಿ ಬೆಳೆಯೋರವ್ರೆ, ಭತ್ತ ಬೆಳೆಯೋರವ್ರೆ, ಜೋಳ ಬೆಳೆಯೋರವ್ರೆ, ತೆಂಗಿನಕಾಯಿ ಬೆಳೆಯೋರವ್ರೆ, ಕೊಬ್ಬರಿ ಬೆಳೆಯೋರವ್ರೆ, ಅಂಥವ್ರು ಯಾರು ಸ್ಟೇಜ್ ಮೇಲೆ ಕರೆಸಲ್ಲ. ಒಂದು ನಾಯಿ ಫಿಲಮ್ ಓಡ್ಬಿಡ್ತು ಅಂದ್ಬಿಡ್ತು ಇವರು ತಗೋ ಸ್ಟೇಜ್ ಮೇಲೆ ಕೋಟಿ ಖರ್ಚು ಮಾಡ್ತಾರೆ. ನಮ್ಮ ರೈತರು 5 ಗಂಟೆಗೆ ಎದ್ದು ಕಸ ಸುರಿದು, ತೊಪ್ಪ ಸುರಿದು, ಹಾಲು ಕರೆದು, ಕಾಫಿ ಕೊಟ್ಟು ಇವ್ರು ಹಾಕಿ ಲೊಟ್ಟ ಹಾಕಿ ಕಾಫಿ ಕುಡಿಯೋರು, ಲೊಟ್ಟ ಹಾಕೊಂಡು ಕುಡಿತಾರೆ. ನಮ್ಮ ರೈತರಿಗೆ ಯಾರೂ ಮರ್ಯಾದೆ ಕೊಡಲ್ಲ ಸರ್, ಎಲ್ಲೂ ಮರ್ಯಾದೆ ಕೊಡಲ್ಲ ಸರ್ ರೈತರಿಗೆ. ನೋಡಿದ್ರೆ ಅವ್ನು ಹಸ ಮೇಯ್ಸ್ಕೊಂಡು ನಿಂತಾರಂತಾನೆ, ಹಸ ಮೇಯ್ಸ್ಕೊಂಡು ನಿಂತಾರೆ ಹೆಂಡತಿ ಮಕ್ಕಳು ಸಾಕ್ತಾನೆ. ಇವತ್ತು ನಮ್ಮ ರೈತರಿಗೆ ಹೆಣ್ಣು ಕೊಡ್ತಿಲ್ಲ, ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದು ಸರ್. ನಮ್ಮ ರೈತ 200 ಕ್ವಿಂಟಲು ಭತ್ತ ಬೆಳೆದಾರೆ, 300 ಕ್ವಿಂಟಲ್ ರಾಗಿ ಬೆಳೆದಾರೆ, 500 ಕ್ವಿಂಟಲ್ ಜೋಳ ಬೆಳೆದಾರೆ ಸರ್. ಕೊಬ್ಬರಿ 1,80,000 ರೂಪಾಯಿ ಕೊಬ್ಬರಿ. ನಮ್ಮ ರೈತರಿಗೆ ಹೆಣ್ಣು ಕೊಡಲ್ವಲ್ಲ ಸರ್. ಈಗ ಪರಿಸ್ಥಿತಿ ಇದ್ರೆ ಆಗೈತಲ್ಲ, ನಮ್ಮ ರೈತರಿಗೆ ಹೆಣ್ಣು ಕೊಡಲ್ಲ ಅಂದ್ರೆ ರೈತರು ಬೆಳೆದು ಏನು ತಿನ್ಬಾರ್ದು. ರೈತರದ ಏನು ತಿನ್ನಂಗಿಲ್ಲ ಅವರು, ನೀರು ಕುಡಿಯಂಗಿಲ್ಲ. ನೀರು ರೈತ ಭೂಮಿ ಓಡಿಸುತ್ತಾನೆ, ನೀರು ಬರೋದು, ನೀರು ಕುಡಿಯೋರು. ಅಷ್ಟೊಂದಾದ್ರೆ ನಮ್ಮ ರೈತರಿಗೆ ಭಾರಿ ತೊಂದರೆ ಕೊಡ್ತಾರೆ ಸರ್. ಹೆಣ್ಮಕ್ಳು ಸಿಗ್ತಾರ, ಹೆಣ್ಮಕ್ಳು ಸಿಗ್ತಾರ. ನಮ್ಮ ರೈತ ನೋಡಿ ಸರ್, ಹೆಂಗೆ ಇಷ್ಟು ಅಚ್ಚುಕಡೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ನೋಡ್ಕೊಳ್ಳಲ್ವ ಸರ್. ಇದಕ್ಕೆ ಸೇಂಟ್ ಹಾಕ್ತಾರೆ, ಪೌಡ್ರ್ ಹಾಕ್ತಾರೆ ನಮ್ಮ ಹಳ್ಳಿಕರ್ಗ. ಅವ್ರು ಹೆಂಡತಿ ಮಕ್ಕಳು ನೋಡ್ಕೊಳ್ಳಲ್ವ ಸರ್. ಒಂದೊಂದು ನಾಯಿನ ಎಂಥ ಸ್ಟೇಜ್ ಮೇಲೆ ಕರೆಸಿ ಕೋಟಿ ಖರ್ಚು ಮಾಡ್ತಾರೆ ಸರ್. ನಮ್ಮ ಹಳ್ಳಿಕರು ಜಾತ್ರೆಯಲ್ಲಿ 3 ಕೋಟಿ 5 ಕೋಟಿ 15 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರೆ. ನಮ್ಮ ಹಳ್ಳಿಕರು ಒಳಗಡೆ ಹೋದ್ರೆ ನಾಟಿ ಹಸು ಒಳಗಡೆ ಹೋದರೆ ಗುರುಪ್ರವೇಶ ಮಾಡೋದು, ಇದ್ರೆ ಗುರುಪ್ರವೇಶ ಆಗಲ್ಲ. ಅವ್ರುಗಳು ನಾಯಿ ಕರ್ಕೊಂಡು ಗುರುಪ್ರವೇಶ ಮಾಡ್ತಾರೆ ಸರ್. ತಗೊಂಡು ಜೋರಾಗಿ ಸನ್ಮಾನ ಮಾಡ್ತಾರೆ ನಾಯಿಗಳಿಗೆ. ನಮ್ಗೆ ಎಂಥ ಹಳ್ಳಿನೂ ಸಿಗ್ತಾರೆ, ಎಲ್ಲೂ ಸಿಗ್ತಾರೆ, ಒಂದೊಂದು ಜೊತೆ ಸಾಕಿರ್ತಾರೆ.
ಅವ್ರಿಗೊಂದು ಕರೆಸಿ ಅವ್ರೊಂದು ಸಣ್ಣ ಮಾಡಿ ಏನು ಲಕ್ಷಾಂತರ ರೂಪಾಯಿ ಖರ್ಚಾಗ್ಬಿಟ್ಟದ. ಜಾತಿ ಬಂದಾಗ ಚೆನ್ನಾಗಿದೆ ಸರ್. ಕರು ಗೌರಿ ಅಂತ ಹೆಸರಿಟ್ಟು ಸಣ್ಣ ಕೊಂಬು ಸ್ವಲ್ಪ ಚೆನ್ನಾಗೈತೆ. ಅದರಿಂದ ಗೌರಿ ಅಂದ್ಬಿಟ್ಟು ಹೆಸರಿಟ್ಟು ಸರ್. ಕರುಳಿರಿ ಹಳ್ಳಿ ಕರು ಬೆಳೀಲಿ ಸರ್. ಎಲ್ಲ ನಮ್ಮ ಮನೇಲಿ ಇಂಥದ್ದೊಂದು ಕಟ್ಲಿ ಮುಳೆ ಮಗಳು ಇಕ್ಕಿದ್ದು ಚೆನ್ನಾಗಿರೋದನ್ನ ಕಟ್ಟಿ. ಇಂಥದ್ದು ಅನ್ನೋದಲ್ಲ, ಇಕ್ಕಿದ್ದು ಇನ್ನೂ ಜೋರಾಗಿರ್ಬೋದು, ಇನ್ನೂ ಚಿಕ್ಕದಾಗಿರ್ಬೋದು. ಒಟ್ಟಲ್ಲಿ ಒಂದು ನಾಟಿದನ ಮನೇಲಿ ಒಂದು 100 ಹಸಿ ಇಲ್ಲ ಹಸಿ ಕಟ್ಕೊಳ್ಳಿ. ನೀವು ನಮ್ಗೆ ಬೇಡ ವಿಚಾರ ಒಂದೊಂದು 4 ಹಸಿ ಕಟ್ಕೊಳ್ಳಿ. ಹಸಿ ಸೋಗಲ್ಲ ಇನ್ನೂ ಉಳಿದಿದೆ ಚೆನ್ನಾಗಿ. ಹಾಗೆ ಅವಾಗ 8 ಥರಗಳು ಜಾಸ್ತಿ ಕಟ್ಕೋಬೇಕು. ಕಟ್ಟರೆ ಇನ್ನೊಂದು ಕರ ಆಗ್ತದ, ಅದೊಂದು ಕರ ಅಭಿವೃದ್ಧಿ ಆಯ್ತವ, ಹಂಗೆ ಬೆಳೀತಾ ಇರ್ತಾವೆ ಸರ್. ಹಳ್ಳಿ ಕರ ಜಾಸ್ತಿ ಕಟ್ಟಬೇಕು, ನಾಟಿ ಇಸ್ಕೊಳ್ಳೋ ಅದು ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಸರ್ ಜಾಸ್ತಿ ಅಭಿವೃದ್ಧಿ ಆಯ್ತದೆ, ಕರ್ಸ್ಕೊಂಡು ಜಾಸ್ತಿ ಸಾಕ್ತದೆ. ಈಗ ಅನ್ನಕ್ಕೆ ರಾಶಿ ಮಾಡಿಸ್ಕೊಬರೋದು ಮನಗೆ ಹಾಲು ಆಯ್ತದ, ಅವ್ರ ಕರನ ಮಾರ್ಕೋಬೋದು. ಇಲ್ಲ ಮಾಡೋದೇನಿಲ್ಲ ಸರ್. ಕಾವೇರಿ ಜೊತೆಗೆ ಮಾರೋದೇನಿಲ್ಲ. ಅಕ್ಕ ತಂಗಿ ಥರ ಅಕ್ಕ ತಂಗಿ ಥರ ಇಟ್ಕೊಂಡಿದ್ದೀವಿ ಸಾಕಿ ಮಾಡಲಿ ಅಂತ. ನಾಟಿ ಹಸು ಕರು ಸಾಕಕ್ಕೆ ಎದ್ರಕತ್ತಾರೆ. ಅಯ್ಯೋ ಜಾರ್ ಬಿಡ್ತಾವೆ ನೋಡಿ ಸರ್. ನಮ್ಮ ಟೈಸು ಕೆಳಗಡೆ ನೋಡಿ ಜಾರ್ ನಾವು ಸಾಕೋದ್ರಲ್ಲಿ ಹಾಂ ನೋಡಿ ಸರ್.